ನಾಜರ ಜಂಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ ನದಿ ಸಿನ್ನೂರ ಶರಣಪ್ಪ ಕಾಕ ಬಂದಾರಿಲ್ಲಿ ದೊಡ್ಡ ಕಲಾವಂತರ ಅದಾರ ನಮ್ಮ ಡಿಸ್ಟಿಕ್ದೊಳಗ ಆದಿಶಕ್ತಿಯಾಗ ಎನಗ ವರುವ ಆದಿಶಕ್ತಿಯಾಗ ಎನಗ ಆದಿಶಕ್ತಿಯಾಗ ಎನಗ ವರುವ ಏಲೇಸ ಬರುವಂತ ಆಶೀರ್ವಾದ ಕೂಡ ಬರಗುಡಿ ಊರಾಗ ಮುಗಿಯತೀನಿ 1 ಗಂಟೆಗೆ ಮುಗಿಯತೀವ ಏಲೇಸ ಬರುವಂತ ಆಶೀರ್ವಾದ ಕೊಡ್ರಿ ಕೂಡಿದ ಮಂದ್ಯಾಗ ಮುಗಿಯತೀನ ಕರುವ ಮಾತಿನೋಳು ಹಾಕ ಬ್ಯಾಡ ಮರುವ ಮಾತಿನೋಳು ಮಾತಿನೋಳು ಹಾಕ ಬ್ಯಾಡ ಮರುವ ಏ ಗರ್ವ ಬ್ಯಾಡ ನನ್ನ ಗೌರಾದೇವಿ ಬೇಡ್ಯದ ಕೊಡವ ಎಂದ ನಮಗ ಬೇಡ್ಯದ ಕೊಡವ 3 ಮಂದಿಗೆ ಬೇಡ್ಯದ ಕೊಡವ ಏ ಗರ್ವ ಬ್ಯಾಡ ನನ್ನ ಗೌರಾದೇವಿ ಬೇಡ್ಯದ ಕೊಡವ ಮೌಲನ ವಿಷಾನ ಹೊಸ ಧರುವ ಮೌಲನ ವಿಷಾನ ಮೌಲನ ವಿಷಾನ ಹೊಸ ಧರುವ ಏ ಸಂತ ಸಭಾದಾಗ ಗಾಯನ ಮಾಡತೀವ್ರಿ ಎದ್ದ ತಕ್ಷಣ ಇದೆ ಏನ ಸಂತ ಸಭಾದಾಗ ಗಾಯನ ಮಾಡತೀವ್ರಿ ಯಾವ ನಮ್ಮ ಬರಗುಡಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ನಾಸಿರ ಜಂಗ ಸಾಹೇಬ ದೇವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕವಾದಿಟ್ಟುಕೊಂಡಾರಪ್ಪ ಶಿವಶಕ್ತಿ ಒಕ್ಕವಾದಿಟ್ಟುಕೊಂಡಾರ ನಾವು ಬರ್ಲಾಕತ್ತಿ ನಮ್ಮ ಬರಗುಡಿ ಗ್ರಾಮಕ್ಕೆ 4ನೇ ವರ್ಷ ರನ್ನಿಂಗ್ ಅದ ರೀ 4ನೇ ವರ್ಷ ಆತು ಬರ್ಲಾಕತ್ತಿ ಈ ಸರಿ ನಮ್ಮ ನದಿ ಸಿನ್ನೂರ ಗ್ರಾಮದ ಶರಣ ಬಸಪ್ಪ ಕಕ್ಕನ ತಂದು ಗಂಟು ಹಾಕ್ಯಾರಿ ಬಹಳ ದೊಡ್ಡ ಗಡಿ ಬಂದದರಿ ಪಾಯಿಂದ ಚೊಕ್ಕ ಎಲ್ಲ ಅರಗಿಲ್ಲದ ಬಂಗಾರ ಬಂದದರಿ ಚಾತ್ಯಾನ ಬೇಕಾದ ವಸ್ತಾ ಮಾಡಿಸಿ ಹಾಕೋರಿ ಇಂದು ಕೊಳ್ಳಾಗ ನೋಡು ನಾವು ಹೊತ್ತು ಮುಣಗುತ್ತಕ್ಕ ಏನ ಬಂಗಾರ ಹೊಂಡತದೋ ಏನ ಬರೀ ಒಳಗೆ ಅರಗ ಹೊಂಡತದೋ ನೋಡ್ಲಾಕ ನೋಡಬೇಕಾಗೈತಿ ಅವರು ಎದ್ದ ತಕ್ಷಣ ಸ್ತೋತ್ರ ಮಾಡಿದ್ರು ಪಾರ್ವತಿಗೆ ಪತಿಯಾದಿ ಪರದೇಶಿಗೆ ಗತಿಯಾದಿ ಪರಮ ಭಕ್ತರ ಜತಿಯಾದಿ ಪರಮೇಶ್ವರ ಹೌದು ಸ್ವಾಮಿ ಪರತರ ಪರಮೇಶ್ವರ ಪರಮಾತ್ಮ ದೊಡ್ಡವ ಪಾರ್ವತಿಗೆ ಪತಿಯಾಗಿದೆ ಅಂತ ಹೇಳತ್ತೇರಿ ಇದು ಜನರೂಢಿ ಅದ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಯಾವ್ದು ಮೊದಲು ಬರ್ತೈತಿ ಯಾವ್ದು ಹಿಂದಾಗಡೆ ಬರ್ತೈತಿ ಮಾತು ಹೇಳ್ಬೇಕಾಗ್ಯದ ಹೆಂಗ ಹೇಳ್ಬೇಕಾಗ್ಯದಪ್ಪ ಅಂದ್ರೆ ಜನರೂಢಿ ಒಳಗೊಂದು ಮಾತು ಹೇಳ್ತಾರೆ ಇದು ಶಿವಶಕ್ತಿ ಸರಿಯೋಣ ದಂಡಿಗೆ ಶಿವಶಕ್ತಿ ಒಕ್ಕವಾದಂದ್ರೆ ಅವ್ರ ಅಪ್ಪನ ಬೆಳೆಸ್ಲಕ್ಕ ಬಂದಾರಿ ಇವತ್ತು ನಮ್ಮ ನದಿ ಸಿನ್ನೂರ್ ಅವರು ನಾವು ತಾಯಿನ ಬೆಳೆಸ್ಲಕ್ಕ ಬಂದೆವು ಅದಕ್ಕೆ ತಂದೆ ಸ್ತೋತ್ರ ಮಾಡಿ ಹೋಗ್ಯಾರ ಅವ್ರ ಪರಮಾತ್ಮ ಅಂದ್ರೆ ಹೆಚ್ಚಿನವ ಅದಕ್ಕೆ ಜರ ಸಂಶಯ ಬರ್ತದ್ರಿಪ್ಪ ಶುರುವಾತಿಗೆ ಅದು ಏನತ್ತಾರಿ ಸದ ಜನರೂಢಿ ಮಾತ ಇದು ಮೊದಲ ತಾಯಿ ಆಮ್ಯಾಲ ತಂದಿ ತಂದಿ ತಾಯಿ ಅನ್ನಂಗಿಲ್ಲ ಮೊದಲ ತಾಯಿ ಆಮ್ಯಾಲ ತಂದಿ ಮೊದಲಾದ್ರೂ ತಾಯಿ ಬೇಕೇ ಮೊದಲ ಮುಂದೆ ತಾಯಿ ಇದ್ದದ ಇನ್ನು ಸಗುಣ ನಿರ್ಗುಣ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಮೊದಲ ಸಗುಣ ಮೊದಲ ಪಾರ್ವತಿ ಆಮ್ಯಾಲ ಪರಮಾತ್ಮ
ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ, ಪಾರ್ವತಿ ಪರಮಾತ್ಮ ಅಂತ ಕರೀತಾರ. ಹಂಗ ಆಯಿ ಮುತ್ತೆ ಮೊದಲ ಬೇಕ, ಎಲ್ಲಿ ಹೋದ್ರು ಮೊದಲ ತಾಯಿ ಬೇಕ. ಈ ಜಾತ್ರೆ ಕೇತ್ರಿ ಎಲ್ಲ ಯಾಕೆ ಮಾಡ್ಬೇಕಾಗ್ಯದರಿ? ಸಂಸಾರ ಎಂಬು ಜಿನಗಾನಿ ಒಳಗ ಮನುಷ್ಯನಲ್ಲಿ ಅರು ಅನ್ನುವಂಥದ್ದು ಮರು ಆಗಿರ್ತದ. ಮಾನವನಲ್ಲಿ ಅರು ಅನ್ನುವಂಥದ್ದು ಮರು ಆಗಿರ್ತೈತಿ. ಅನಾಂಟ್ಲಿನ ಇಂಥ ದೇವರ ಜಾತ್ರೆ ಕೇತ್ರಿ ಪುರಾಣ ಇದೆಲ್ಲ ಇಡಬೇಕಾಗಿದೆ. ಅದಕ್ಕೆ ಯಾವ್ದ ಮರು ಆಗೈತ್ಲೆ ಮತ್ತೆ ಹೊಳೆ ಅರು ಆಗ್ಲಿ ಅಂತ ಹೇಳಿ ಇದನ್ನ ಇಡಬೇಕಾಗ್ಯದ. ಅದಕ್ಕೆ ಶಾನ್ಯ ಭಾಳ ಅದಾರಿ ಅವರು ಬಿ. ಎದ್ದ ತಕ್ಷಣ ಹೇಳತ್ಯಾರ ಎಲ್ಲ ನಮ್ಮಿಂದ ಆಗೈತಿ. ಪರಮಾತ್ಮ ಅಂದ್ರೆ ದೊಡ್ಡವ. ಮಲ್ಲಮ್ಮಗ ಮುಕ್ತಿ ಕೊಟ್ಟ, ಮುಣಗಿದ್ದ ಸೂರ್ಯನೇ ಎಬಿಸಿ ಕೊಟ್ಟವನು ನೀನೇ. ಮೌಲಾಲಿ ಶರಣಗ ಮುಣಗಿಸಿದ್ದ ಸೂರ್ಯನ ಎಬಿಸಾನ ಮೌಲಾಲಿ ಶರಣ ಅಂದ್ರ ಜಗದಾಗ ದೊಡ್ಡವ ಅಂತ ಹೇಳತ್ಯಾರ. ಹಂಗೇನಿರಂಗಿಲ್ರಿ ಶರಣಪ್ಪಕವ್ರ. ಮುಣಗಿದ ಸೂರ್ಯನ ಎಬ್ಬಿಸ್ಬೇಕಾದ್ರ ಮೌಲಾಲಿ ಶರಣರ ಕತಿ ಭಾಳ ದೊಡ್ಡದದ. ಮೌಲಾಲಿ ಶರಣರಿಗೆ ಅಷ್ಟು ಸಹಜ ಆಗಿಲ್ಲ. ಈ ಮೌಲಾಲಿ ಶರಣರ ಮಾತು ಹೇಳ್ತಾನೆ ಕೇಳಿಪ್ಪ ನಿನಗ. ಯಾವ ಮೌಲಾಲಿ ಶರಣ ಮತ್ತು ಬೀಬಿ ಫಾತಿಮಾ ಇಬ್ರು ಗಂಡ ಹೆಂಡತಿ ಇದ್ರು. ಇದು ನಿತ್ಯ ಹೇಳೋದ್ರಿಂದ ಭಾಳ ಇದನ್ನ ಆಗ್ತದ. ನಡೀಲ್ರಿ ಮುಂದಕ್ಕೆ ಹೋಗ್ಲಿ ಸಣ್ಣ. ಬರಗೋಡಿ ಗ್ರಾಮದವ್ರಿಗೆ ಕೈಯ ಮುಗದ ಹೇಳತಿ, ಏ ಶಾಂತ ರೀತಿ ಕೊತ್ತ ಹಾಡ ಕೇಳ್ರಿ ಎನಮ್ಯಾಗ. ಶಿವ ಶಕ್ತಿವಾದ ಎಟ್ಟಾರಪ್ಪ ಕೂಡಿದ ಮಂದ್ಯಾಗ. ನಾಜರ ಜಂಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ. ಏ ಸಂಬನ ಬೆಳೆಸಿ ಹೇಳೋದಕ್ಕ ನದಿ ಶರಣದವ್ರ ಬಂದ್ರು. ಏ ನದಿ ಸಿನ್ನೂರ ಶರಣಪ್ಪ ಕಾಕ ಬಂದಾರಿಲ್ಲಿ ದೊಡ್ಡ ಕಲಾವಂತರ ಅದಾರ ನಮ್ಮ ಡಿಸ್ಟಿಕ್ದೊಳಗ. ಅವ್ರಿಗೆ ಆಯುಷ್ಯ ಅದಟ್ ನಮಗ ದಿನ ಇನ್ನು ಹಾಗೆ ಇಲ್ಲ. ಏ ಅವ್ರ ಟ್ಯಾನ ದೊಡ್ಡ ಕಲಾವಂತರ ಅಲ್ರಿ ಎದ್ರಾಗ. ಏ ಮಾಯ್ಕದೊಂದ ಮೊದಲ ಜೋಡಿಸ್ಬೇಕಾಗಿತ್ರಿ ಯಾವಾಗ. ಜೋರ ಲಯ ತುಂಬಿದಾಗ ಬಾಕ್ಲ ಬಡ್ದಂಗ ಆಗ್ತದ್ರಿ ಈಗ. ಏ ಇದೇ ರೀತಿಯಾಗಿ ಶಿವ ಶಕ್ತಿವಾದ ನಡೆದೈತೆ ಅಂದ್ರ ಜೋಡ್ಸನ ಪಟ್ಟ ಪಟ್ಟ ಜೋಡಿಸು ಸೈಡಾಗ. ಕಾಲದ ಶರಣಪ್ಪ ಕಾಕ ಮತ್ತೊಂದು ಮಾತ ಹೇಳಿದಾರು. ಏ ಪರಮಾತ್ಮನ ಬೆಳೆಸಿ ಹೋಗ್ಯಾರ ಟೇಜಿನ ಮ್ಯಾಗ. ಒಳಗ ಮೌಲಾಲಿ ಶರಣ ದೊಡ್ಡ ಒಂದರ ನಿತ್ತ ಮಂಡ್ಯಾಗ. ಮುನಿಗಿರುವಂತ ಸೂರ್ಯದೇವನ ಎಬಿಸಿ ಅವರ ಕೊಟ್ಟಾರ ಅಂದ್ರ ಮೌಲಾಲಿ ಶರಣ ದೊಡ್ಡ ಒಂದ್ರಿ ಕೂಡಿದ ಸಭದಾಗ. ಇದು ಶಿವ ಶಕ್ತಿವಾದ ಐತ್ರಿ ಕೇಳ್ರಿ ಎದರಂಗ. ಮೌಲ ಶರಣರ ಕತಿ ಹೇಳತೀನಿ ಇನ್ ಮ್ಯಾಗ. ಏ ಮೌಲಾಲಿ ಶರಣರ ಹೆಂಡತಿ ಬೀಬಿ ಫಾತಿಮಾ ಇದ್ದಾಳಾಗ. ಏ ದಾನ ಧರ್ಮ ಇರ್ತಿತ್ತಪ್ಪ ಅವ್ರ ಮನೆಯ. ದಾನ ಮಾಡಲಾರ್ದ ನೀರ ಹಾಕ್ತಿದ್ದಿಲ್ಲ. ಒಂದಾನ ಒಂದಿನ ಜಂಗಮ ಬಂದ ಅಲ್ಲಿ. ಭಿಕ್ಷಾಂದೇಹಿ ಅಂತ ನಿತ್ತ ಅವ್ರ ಅಂಗಳಾಗ. ನನಗ
ಎದ್ದಂತದನ್ನ ನೀಡ್ರಿ ನಿಮ್ಮ ಮನಿಯಾಗ ಕಟ್ನ ಕಡದನಂದ್ರ ಜ್ವಾಳ ತಿದ್ದಿದಿಲ್ರಿ ಮನಿಯಾಗ ಹೊರಗ ಎಲ್ಲೇ ದೇನೆ ಮಾಡಿ ತರಬೇಕಂತ ಮೌಲಾಲಿ ಊರಾಗ ಹೋಗಿ ದೇನೆ ಕೇಳ್ತಾರ ಬಾಳ ಮಂದಿ ಒಟ್ಟ 200 ರೂಪಾಯಿ ಹೊಂಡಲಿಲ್ರಿ ಇವ್ರ ಕೈಯಾಗ ಎಲ್ಲ ಕಡೆ ತಿರ್ಕ್ಯಾಡುತ್ತ ಸಾವ್ಕಾರನ ಮನೆಗೆ ಬಂದು ಮೌಲಾಲಿ ಶರಣರ ಕೇಳ್ಕೋತಾರ ಸಾವಕಾರಗ 100-200 ರೂಪಾಯಿ ಕೊಳಿಮಿ ಬಿದ್ದಾವ್ರಿ ನನಗ ಹೊತ್ತ ಮುಣಗೋದ್ರೊಳಗ ತಂದ ಒಪ್ಸತನ ಅಂದ ಮ್ಯಾಗ ಸಾವುಕಾರ ಇದ್ದವ್ರು ಹಳ್ಳಿ ಮೌಲಾಲಿ ಶರಣರ್ಗ ಹೇಳತಾರ ಹೊಳ್ಳಿ ತಂದ ಕೊಡ್ತಾನ ನಂಗ ಗ್ಯಾರಂಟಿ ಏನೀಗ ನನಗ ಏನ್ರ ಒತ್ತಿ ತಂದ ಇಡು ನನ್ನ ಕೈಯಾಗ ಮೌಲಾಲಿ ಶರಣರ ಕುತ್ಕೊಂಡ ಸಾವುಕಾರಾಗ ಹೇಳತಾರ ನಂದ ಆಸ್ತಿ ಒಟ್ಟ ಇಲ್ರಿ ಒತ್ತಿ ಇಡ್ಲಾಕಿದ್ರಾಗ ಆಗ ಸಾವುಕಾರ ಹೇಳ್ತಾನಪ್ಪ ಹೊಳ್ಳಿ ಅವನೀಗ ಏನು ಇಲ್ಲ ಅಂದ್ರ ರೊಕ್ಕ ಕೊಡುವುದಿಲ್ಲೋ ನೀನಾಗ ಆಗ ಮೌಲಾಲಿ ಶರಣರಿಗೆ ಒಂದ ತಲ್ಯಾಗ ಒಂದ ಹೊಳಿತು ಹಸನಿ ಹುಸನಿ 2 ಮಕ್ಕಳ ಎದ್ದೋರಿ ಅವ್ರಿ ಇವ 2 ಮಕ್ಕಳ ಒತ್ತಿ ಇಟ್ಕೋರಿ ನಿಮ್ಮ ಮನಿಯಾಗ ಹೊತ್ತ ಮುಣಗೋ ತನಕ ನಾನು ರೊಕ್ಕ ತಂದ ಕೊಡುವ ತನಕ ನಾನು 2 ಮಕ್ಕಳ ಬಿಡ್ತನಪ್ಪ ನಿಮ್ಮ ಮನಿಯಾಗ ರೊಕ್ಕ ಕೊಟ್ಟ ಮ್ಯಾಲ ಮಕ್ಕಳ ಕೊಡಕ್ರಿ ಅಂದು ಆವಾಗ ಆದ್ರ ಸಾವ್ಕಾರ ಅಂದ ಕರಾರ ಇಟ್ಟು ಕೇಳ್ರಿ ಆವಾಗ ರೊಕ್ಕ ಕೊಡ್ತಿ ಕರೆ ಮಕ್ಕಳ ಇಟ್ಕೋತನ ಇಲ್ಲ ಅಂದಿಲ್ಲ ಸೂರ್ಯ ಮುಣಗೋದ್ರೊಳಗ ರೊಕ್ಕ ಕೊಟ್ಟ ಒಯ್ಬೇಕಿವರಿ ಸೂರ್ಯ ಮುಣಗಿದಾರ ಮಕ್ಕಳ ಕೊಡುವುದಿಲ್ಲೋ ಅವಾಗ ಏನಾತು ನೋಡ್ರಿಪ್ಪ ಎಲ್ಲಾ ಕಡೆ ತಿರುಗಾಡಿ ಬಂದ್ರು 1 ರೂಪಾಯಿ ಹೊಂಡಿಲ್ಲ ಮೌಲಾಲಿ ಶರಣರ ಕೈಯಾಗ ಎಲ್ಲಿ ಹೋದ ಸಾವುಕಾರನ ಕಡೆ ಹೋಗಿ ಕೇಳ್ತಾರ ಏನಂತ ನನಗ 100-200 ರೂಪಾಯಿ ಕೊಳಿಂಬಿದ್ದವ್ರು ಯಾಕಪ್ಪ ದಾನ ಧರ್ಮ ಮಾಡದ ಇರಾಮ ಅಲ್ಲ ನಾನು ಅಂದಾಗ ಅವಾಗ ಹೇಳ್ತಾನ ಸಾವುಕಾರ ಏನಂತ ನೀನ್ ಅತ್ಯಾಕ ಏನಾಯ್ತೋ ನನಗೆ ಹೊಳೆ ತಂದು ನೀ ಕೊಡ್ತೀನ ನಂಗೆ ಯಾವ ಆಧಾರ ಮೇಲೆ ಕೊಡ್ಬೇಕು ಯಾವ ಆಧಾರ ಮ್ಯಾಗ ನಿನಗೆ ನಾ ಕೊಡ್ಲಿ ಅಂದಾಗ ಹೇಳ್ರಿ ಅವ್ರು ಏನ್ ಹೇಳ್ತಾರು ನಾನು 2 ಮಕ್ಕಳದಾವ ಹಸೇನಿ ಹುಸೇನಿ ಅಂತ ಹೇಳಿ ಅವ್2 ಮಕ್ಕಳ ತಂದು ನಿಮ್ಮ ಅತ್ಯಾಕ ಇಡ್ತನ್ರಿ ಒಟ್ಟಿ ಇಡ್ತಾನ ಮತ್ತೆ ನಾ ರೊಕ್ಕ ಕೊಟ್ಟ ತಗೊಂಡು ಯಾವಾಗ ಹೋತ ಯಾವಾಗ ರೊಕ್ಕ ಕೊಡ್ತೀನಿ ನೋಡು ಅವಾಗ ನನ್ನ ಮಕ್ಕಳ ನನಗೆ ಕೊಡಕ್ರಿ ಅವಾಗ ಒಂದು ಕಂಡೀಷನ್ ಇಟ್ಟ ಸಾವುಕಾರ ಏನತ್ತ ಅಲ್ಲ ಮೌಲಾಲಿ ಶರಣ ನಿನ್ನ ಮಕ್ಕಳ ಇಡು ರೊಕ್ಕ ಕೊಡ್ತೀನಿ ಇಲ್ಲ ಅಂದಿಲ್ಲ ಆದ್ರ ಹೊತ್ತು ಮುಣಗಿ ಸೂರ್ಯ ತಾಯಿ ಹೊಟ್ಟ್ಯಾಗ ಹೋಗೋದ್ರೊಳಗಾಗಿ ನನ್ನ ರೊಕ್ಕ ನನಗೆ ಕೊಟ್ಟು ನಿನ್ನ ಮಕ್ಕಳ ಬಿಡಿಸ್ಕೊಂಡು ಹೋದ್ರ ಮಕ್ಕಳು ನಿಂದು ತಾಯಿ ಹೊಟ್ಟ್ಯಾಗ ಸೂರ್ಯ ಹೋದಂದ್ರೆ ರೊಕ್ಕನು ನಿನ್ನವಲ್ಲ ಮಕ್ಕಳು ನಿನ್ನುವ ಅಲ್ಲ ಅಂದ್ಬಿಟ್ಟು ನಾವು ಮಕ್ಕಳ ಕೊಡಂಗಿಲ್ಲ ನಾ ಮಕ್ಕಳ ಕೊಡಂಗಿಲ್ಲ ಅವಾಗ ಏನ್ ಮಾಡಿ ಇವ್ರು ಮೌಲಾಲಿ ಶರಣರು ಇರ್ಲ್ರಿ ನಾ ತಂದ ಕೊಡ್ತೀನಂತ ಹೇಳಿ ಮಕ್ಕಳ ಅಲ್ಲೇ ಇಟ್ರು ರೊಕ್ಕ ತಗೊಂಡ ಹೋದ್ರು ಆತ ಎಲ್ಲ ಉಣಸುದು ತಿನ್ಸುದು ದಾನ ಧರ್ಮ ಮುಗಿತು ಎಲ್ಲ ಮುಗಿತ ಒಂದಗದಾತ್ರಿ ಮನ್ಯಾಗ ಏನಾತ ಇವ್ ಮೌಲಾಲಿ ಶರಣ ನೀನು ರೊಕ್ಕ ಗೊಳೆ ಮಾಡ್ಬೇಕಲ್ಲ ಸಾವುಕಾರಿ ಕೊಡ್ಲಾಕ ಟೈಮ್ ಐತಿ ಹೊತ್ತು ಮುಣಗುತ್ತಕ್ಕ ಅಟ್ಟ
ರೊಕ್ಕ ಕೊಡ್ಬೇಕಂತ ಎಲ್ಲ ಕಡೆ ತಿರುಗಾಡಿದಿವ, ಎಲ್ಲಿ ಸಿಗಲಿಲ್ಲ. ಎಲ್ಲ ಕಡೆ ತಿರುಗಿರಿ ಯಾರು ₹1 ಕೊಡ್ಲಿಲ್ಲ. ಹಾ ಹಾ ₹1 ಕೊಡ್ಲಿಲ್ಲ. ಏನ್ ಮಾಡಿದ? ಎಲ್ಲ ಕಡೆ ತಿರುಗಿ ಬಂದ ಹೋಗಿ ಹೆಂಡತಿ ಆದಂತ ಬೀಬಿ ಫಾತಿಮಾಗ ಹೇಳ್ತಾನ ಮುಂದೆ ಏನಂತ? ಎಟ್ಟು ಅಲ್ಲ ಎಲ್ಲಿ ತಿರುಗಿರು ಯಾರು ನನಗೆ ₹1 ಕೊಡುವಾರು, ಹಾ ಮತ್ತೆ ಹೆಂಗ ಮಾಡ್ಲಿ ಮಕ್ಕಳರೇ ಓದ ಒತ್ತಿ ಇಟ್ಟ ನೀ ಸಾವುಕಾರನ ಮನ್ಯಾಗ ಅಂದ. ಹೊತ್ತರಿ ಮುಣಗ್ಲಾಕ ಬರ್ತ. ತಾಯಿ ಹೊಟ್ಟೆಯಾಗ್ರೆ ಸೂರ್ಯ ಹೋಗ್ಲಕ್ ಬಂದಾನ. ಹಾ ಹಾ ರೊಕ್ಕರೇ ಅವ ಹೊತ್ತು ಮುಣಗಿರ ಮಕ್ಕಳ ಕೊಡಂಗಿಲ್ಲ ಅಂದಾನ. ಕೊಡಂಗಿಲ್ಲ. ಹೆಂಗ ಮಾಡ್ಲಿ ಅಂದಾಗ ಅವಾಗ ಬೀಬಿ ಫಾತಿಮಾ ಹೇಳ್ತಾಳ, ಏನತ್ತ? ಏ ದವಳವನ ಹಾ ಇಂಥದ್ ಮಾಡ್ತಾನ, ಎಂತ ಅಪ್ಪಿದ್ರ ಮಕ್ಕಳ ಓದಿಟ್ಟು ಬಂದೇನೋ, ಎಂತಾದ್ರಿ ನಿಮ್ಮ ಕಳ್ಳ ಅಂತೇಳಿ ದುಃಖ ಮಾಡಿ ಹೇಳ್ತಾಳ. ದುಃಖ ಮಾಡ್ತಾಳ. ದುಃಖ ಮಾಡ್ಲಕ್ ಹತ್ತಳು. ಅವಾಗ ಒಂದು ಅಗದಾತ್ರಿ ಇಲ್ಲಿ ಏನಾತು? ಮೌಲಾಲಿ ಶರಣರ ದೊಡ್ಡವರು ಅಂತ ಹೇಳಿ ನಮ್ಮ ಶರಣಪ್ಪ ಕಕ್ಕ ಅವ್ರು ಹೇಳತ್ತೇರಿ. ಹಾ ಹಾ ಮೌಲಾಲಿ ಶರಣರ ದೊಡ್ಡವ್ರು ಅಲ್ಲಿ ಇದ್ರೊಳಗೆ ಬೀಬಿ ಫಾತಿಮಾ ಯಾವಾಗ ದುಃಖ ಮಾಡಿ ಹೇಳಕ್ ಹತ್ತಳಲ್ಲ, ಹಾ ಬೀಬಿ ಫಾತಿಮಾನ ಕಣ್ಣಾಗಿ ನೀರ 2 ಮುತ್ತಾಗಿ ಉದುರಕಿ ಕೈಯಾಗ ಬಂದು ಹೌದ್ ಅವೇ 2 ಮುತ್ತು ಹೋದ ಕುಡ್ತಾಳ ತನ್ನ ಗಂಡನ ಕೈಯಾಗ. ಪತಿದೇವ ತಗೋರಿ 2 ಮುತ್ತ, ಹೋದ ಸಾವುಕಾರ ಹೋದ ಕುಡ್ರಿತುನ ನನ್ನ ಮಕ್ಕಳ ಮೊದಲು ಬಿಡಿಸ್ಕೊಂಡು ಬರೋಗ್ಯಪ್ಪ. ಈ ಮುತ್ತ ಮಾರಿ ನನ್ನ ಮಕ್ಕಳ ಬಿಡಿಸ್ಕೊಂಡು ಬರೋಗ್ರಿ ಅಂದಾಗ ಮುತ್ತ ತಗೊಂಡು ಹೋಗುತ್ತಾನ. ಯಾರ ತಗೋವಾರ ಅಷ್ಟ ಬೆಲೆ ಬಾಳು ಮುತ್ತಿದ್ದು ಕೋಟಿ ಗಂಟ್ಲೆ ವ್ಯಾಪಾರ ಇತ್ತದ್ರ, ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು. ಕೆಲಸ ಆಗ್ಲಿಲ್ಲ, ಎಲ್ಲ ಕಡೆ ಮಾಡ್ರಿ ಖರೆ. ಮತ್ತ ಹೊಳ್ಳಿ ಏನಾತ್ರಿ? ಏನ? ಜಂಗಮನ ವೇಷ ತೊಟ್ಟ ಸಾಕ್ಷಾತ್ ಪರಮಾತ್ಮ ಅಲ್ಲಿಗೆ ಬಂದು ನಿಂತು ಒಂದು ದಗದ ಮಾಡ್ಬೇಕಾತು. ಏನಾತ? ತಗೊಳ್ಳೋರು ಯಾರು ಇಲ್ಲಲ್ಲ, ಭಕ್ತಿ ನೋಡ್ಬೇಕಾಗ್ಯದ. ಬೆಲೆ ಬಾಳು ಅದಾವ. ಹೊಳ್ಳಿ ತಗೊಂಡ ₹200 ಕೊಳೆಂಬಿದ್ದಾವತಿ. ಯಾವಾಗ ತಗೊಂಡ ಹೋದ ಸಾವುಕಾರನ ಕಡೆ. ಅನಕ ತಾಯಿ ಹೊಟ್ಯಾಗ ಸೂರ್ಯ ಹೊಕ್ಕಿದ್ದ. ಅನಕ ಹೋಗಿದ್ದ. ₹200 ಕೊಡ್ಲಾಕ್ ಹೋಗ್ತಾನ ಮೌಲಾಲಿ ಶರಣ. ಸಾವುಕಾರ ಅಂದ, ಹೊತ್ತು ನೋಡು ಶರಣ ಎಲ್ಲಿ ಬಂದದ ಅಂದವ. ವಚನ ಏನಾಗೈತಿ? ತಾಯಿ ಹೊಟ್ಯಾಗ ಸೂರ್ಯ ಹೋದ್ರ ಮಕ್ಕಳು ನಿನ್ನೂ ಅಲ್ಲ. ವಚನ ಆಗ್ಯದ. ನೀನು ಹೂ ಅಂದ. ತಾಯಿ ಹೊಟ್ಯಾಗ ಸೂರ್ಯ ಹೋಗ್ಯಾನ ಮಕ್ಕಳನ್ನ ಕೊಡಂಗಿಲ್ಲ ಅಂದ. ಅವಾಗ ತಾಪಾಗಿ ಭೂಮಿ ತಾಯಿಗೆ ಕಾಲು ಬಿದ್ದ ಮೌಲಾಲಿ ಶರಣ ಕೇಳ್ಕೋತಾನ ಭೂಮಿ ತಾಯಿ. ಏನತ್ತ? ಇವತ್ತ ನಾನು ಉಳಿಸೋದು ಬಿಡುದು ನಿನ್ನ ಕೈಯಾಗದ. ಸತ್ಯ ಅನ್ನುವಂಥದ್ದು ಭಕ್ತಿ ನನ್ನಲ್ಲಿ ಇತ್ತಂದ್ರೆ ಮುಣಗಿದ ಸೂರ್ಯನ ಎಬ್ಬಿಸಿಕೊಡುವಂಥ ತಾಕತ್ತು ನನ್ನಲ್ಲಿ ಮಾಡುವ ಅಂತ ಹೇಳಿ ಭೂಮಿ ಕಾಲು ಬಿದ್ದು ಯಾವಾಗ ತಾನು ಹೆಬ್ಬಟ್ಟೋದ ಭೂಮಿಯಾಗ ಹೊತ್ತಿದಲ್ಲ, ಮುಣಗಿರುವಂಥ ಸೂರ್ಯ ಹೊಂಡಿ ಹೊರಗೆ ಬಂದ. ಅವಾಗ ಮೌಲಾಲಿ ಶರಣನ ಪಾದಕ್ಕೆ ಕಾಲು ಬಿದ್ದು ಮಕ್ಕಳನ್ನು ಕೊಟ್ಟ, ರೊಕ್ಕನ ಕೊಟ್ಟ ಹೊಳ್ಳಿ ಕಳಿಸಿದ ಯಾರು? ಸಾವುಕಾರ. ಎಲ್ಲಾ ಕಡೆ ತಿರುಗಿದ್ದಲ್ಲ ಮೌಲಾಲಿ ಶರಣ. ಬರೇ ಒಂದು ₹200 ಹೊಂಡವಲಾಗಿದ್ದು. ಹತ್ತ ತಕ್ಷಣ ಕಣ್ಣ ನೀರ ಮುತ್ತಾಗಿ ಬಂದಾಗ ಮುಂದೆ ಬರಬೇಕಾಗೈತೆ ಎಲ್ಲ ಮಕ್ಕಳು ಸಹಿತ ಮನೆಗೆ. ಇದ್ರೊಳಗ ದೊಡ್ಡವ್ರು ಯಾರು? ನಾವ. ನೀವ್ ಹೆಂಗ್ ದೊಡ್ಡವ್ರಾಗ ತಿರುಗಂಡು ಹಾಡೋರು? ಇವ್ರ ಬಾಯಿಲೆ ಹೇಳವ್ರು ದೊಡ್ಡವ್ರಲ್ಲ. ಅದಕ್ಕ ಹೆಂಗಾಗ್ತದಪ್ಪ ಅಂದ್ರೆ ಅಗದಿ ಲೈನ್ ಹಚ್ಚಿ ನಡಿಲಿ. ಶಿವಶಕ್ತಿ ಬಕ್ವಾದ ಹೇಳತ್ತೇರಿ ಅವರು ಬಿ. ಮತ್ತೆ 12 ವಾರ ಏನ 12 ಜ್ಯೋತಿರ್ಲಿಂಗ ಆಗ್ಯಾವತ್ರಿ. ಅವನಿಂದ ನಿರ್ಮಾಣ ಆಗ್ಯಾವತ್ ಹೇಳತ್ಯಾರ. 12 ಜ್ಯೋತಿರ್ಲಿಂಗ ಆಗ್ಬೇಕಾದ್ರೆ ಪರಮಾತ್ಮನ ಲಿಂಗ ಒಂದು ಜಾಗನ್ಯಾಗ ಕಳಿಸಿ ಬಿದ್ದದ. ಮೈ ಮ್ಯಾಗ ಒಂದು ಬಟ್ ಅರಿಬಿಲ್ಲದ ಓಡ್ಲಕ್ ಹತ್ತಿದ್ದೀವ. ಕಾಮ ವಿಕಾರ ತುಂಬಿ ತುಳುಕಿ ಓಡುವಂತ ಟೈಮ್ದೊಳಗ ಒಬ್ಬ ಋಷಿ ಅವಂಗ ನೀರ್ ಹೊಡೆದಾನ ಕಮಂಡ್ಲದೊಳಗೆ ತಗೊಂಡ. ಆ ಋಷಿ ಹೆಸರು ಏನು? ಯಾವ ಜಾಗನ್ಯಾಗ ಲಿಂಗ ಕಳಿಸಿ ಬಿದ್ದತಿ ನೋಡ್ರಿ. ಈಗ ಲಿಂಗ ಕಳಿಸಿ ಬಿದ್ದ ಮೇಲೆ ಮತ್ತ ಮನುಷ್ಯ ಉಪಯೋಗ ಇಲ್ಲದಂಗ ಆತಲ್ಲ. ಹೊಳ್ಳಿ ಯಾವಾಗ ಹಚ್ಕೊಂಡಾನ ಪರಮಾತ್ಮ ಅದನ್ನ ಲಿಂಗ ಹಚ್ಕೊಂಡಿಲ್ಲ. ಅದ ಲಿಂಗ 12 ಜ್ಯೋತಿರ್ಲಿಂಗ ಆಗೈತಿ ಅಂದ್ರೆ ಹೊಳ್ಳಿ ಲಿಂಗ ಹಚ್ಕೊಂಡ್ ಯಾವಾಗ ಅವ ಕಿದ್ ಬೇಕಾಗ್ಯದ ರೀ ನನಗ. ಹೇಳ್ತಾರ ಏನು ಸ್ತೋತ್ರ ತಗೋರಿ ಸರ್.